ಇನ್ನು ದಿಲೀಪ್ ರಾಜ್ ಅವರು ಈಗ ಮೊನ್ನೆ ತಾನೇ ತೀರಿ ಹೋದರು. ಇನ್ನು ಅವ್ರು ತೀರಿ ಹೋಗಿ 3-4 ದಿನ ಕಳೆದಿಲ್ಲ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ಹೆಸರು ಮಾಡಿದಂಥ ಪಾಪು ಪಾಂಡು ಸೀರಿಯಲ್ನಲ್ಲಿ ಹೆಸರು ಮಾಡಿಕೊಂಡಿದ್ದಂಥ ಕಲಾವಿದರು ಇದೀಗ ನಿಧನರಾಗಿರುವಂಥದ್ದು. ನಿಜಕ್ಕೂ ಸಿನಿಮಾ ರಂಗಕ್ಕೆ ಒಂದಲ್ಲ ಒಂದು ರೀತಿ ಆಘಾತಗಳು ಎದುರಾಗ್ತಿರೋಂಥದ್ದು. ಈಗ ಇದೇ ಸಾಲದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ಈಗ ಕೊನೆ ಸೆಳೆದಿರುವಂಥದ್ದು. ಅದು ಕೂಡ ಹಿರಿಯ ನಟರು ಈಗ ವಿಧಿವಶರಾಗಿರೋಂಥದ್ದು. ನಿಜಕ್ಕೂ ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಹಾಗಾದ್ರೆ ಯಾರಪ್ಪ ಅಂತ ನೋಡ್ತಾ ಬಂದರೆ, ಪಾಪು ಪಾಂಡು ಸೀರಿಯಲಲ್ಲಿ ವೆಂಕಟರಮಣ ಗೋವಿಂದ ಹೀಗೆ ಒಳ್ಳೊಳ್ಳೆ ಸೀರೆಗಳಲ್ಲಿ ಅಭಿನಯಿಸಿದಂಥ ಶಂಕರ್ ರಾವ್ ಅವರು ಇದೀಗ ವಿಧಿವಶರಾಗಿರುವಂಥವ್ರು. ಶಂಕರ್ ರಾವ್ ಅವರು ವಿಧಿವಶರಾಗಿ ಒಂದು ದೊಡ್ಡ ಮಟ್ಟಿಗೆ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು ಅಂತಲೂ ಕೂಡ ಹೇಳ್ಬೋದು. ಹೌದು, ಸುಮಾರು 82 ವರ್ಷ ವಯಸ್ಸಾಗಿದ್ದು. ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು. ಇನ್ನು ಪಾಪು ಪಾಂಡು ಸೀರಿಯಲ್ನಲ್ಲಿ ಬಾಸ್ನ ಪಾತ್ರ ಕೂಡ ಮಾಡ್ತಿದ್ರು, ಮತ್ತು ಸೀರಿಯಲಲ್ಲೂ ಕೂಡ ಮಾಡ್ತಾಯಿದ್ರು. ಇನ್ನು ಅದರಲ್ಲೇ ಹೆಚ್ಚಾಗಿ ಪಾಪು ಪಾಂಡು ಸೀಸನ್ 1, ಸೀಸನ್ 2 ಕೂಡ 2 ಸೀಸನಲ್ಲೂ ಕೂಡ ಅವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆ ಸೆಳೆದಿರುವಂಥದ್ದು. ಸದ್ಯ ತೀವ್ರವಾದ ಹೃದಯಾಘಾತವಾಗಿ ಆಸ್ಪತ್ರೆಗೆ ತೆರಳುವಂಥ ಮಾರ್ಗ ಮಧ್ಯೆ ಬೆಳಗಿನ ಜಾವ 4:30 ಸುಮಾರಿನ ಕೊನೆ